ಶಿವ ನೆಚ್ಚಿನ ಹೂವು ನಿಮ್ಮ ಪಾಲಿನ ಸಂಕಷ್ಟ ನಿವಾರಕ. ಶಿವರಾತ್ರಿಯಂದು ಶಿವನಿಗೆ ಇಷ್ಟವಾದ ಹೂವುಗಳನ್ನು ಅರ್ಪಿಸಿ ಚಮತ್ಕಾರ ನೀವೇ ನೋಡಿ. ಈ ವರ್ಷ ಮಾರ್ಚ್ 8ರಂದು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ದಿನದಂದು ಶಿವನನ್ನು ಪೂಜಿಸಲಾಗುತ್ತದೆ. ಈ ದಿನ ಶಿವನ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ. ಶಿವನ ಆಶೀರ್ವಾದವನ್ನು ಪಡೆಯಲು ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಆರಾಧನೆ ಮಾಡುತ್ತಾರೆ. ಮಹಾಶಿವರಾತ್ರಿಯ ದಿನ ರಾತ್ರಿ ಜಾಗರಣೆ ಮಾಡಿ ಶಿವಲಿಂಗವನ್ನು ಪೂಜಿಸುವವರಿಗೆ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವು ಇದೇ ದಿನ ನಡೆದಿದೆ ಎನ್ನಲಾಗುತ್ತದೆ. ಆದ್ದರಿಂದ ವಿವಾಹಿತರು ಈ ದಿನದಂದು ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಂತೋಷದ ದಾಂಪತ್ಯ ಜೀವನ ಪಡೆಯುತ್ತಾರೆಂದು ನಂಬಲಾಗಿದೆ. ಶಿವಪುರಾಣದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನ ಆಶೀರ್ವಾದ ಪಡೆಯಲು ಕೆಲವು ಹೂವುಗಳನ್ನು ಅರ್ಪಿಸಿ ಪೂಜಿಸಬೇಕು. ಹೀಗೆ ಪೂಜಿಸುವುದರಿಂದ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಮಹಾಶಿವರಾತ್ರಿಯಂದು ಶಿವನಿಗೆ ಯಾವ ಹೂವುಗಳನ್ನು ಪೂಜಿಸಬೇಕೆಂದು ತಿಳಿಯೋಣ. 1. ಕಪ್ಪು ಮತ್ತು ಬಿಳಿ ಹೂವು. ಭಗವಾನ್ ಶಿವನು ಬಿಲ್ವಪತ್ರೆ ಎಲೆ, ಶಮಿ ಎಲೆ ಹಾಗೂ ಬಿಳಿ ಬಣ್ಣದ ಹೂವು ಇಷ್ಟಪಡುತ್ತಾನೆ. ಆದ್ದರಿಂದ ಶಿವನ ಆರಾಧನೆಯಲ್ಲಿ ಬಿಲ್ವ ಎಲೆ ಮತ್ತು ಬಿಳಿ ಹೂವುಗಳು ಬಹಳ ಮುಖ್ಯ. ಈ ಹೂವು ಮತ್ತು ಎಲೆ ಇಲ್ಲದೆ ಶಿವಪೂಜೆಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ಹೂವು ಮತ್ತು ಎಲೆಗಳಿಂದ ಶಿವನನ್ನು ಪೂಜಿಸಿದರೆ ಅವನು ಎಲ್ಲ ದುಃಖಗಳಿಂದ ಮುಕ್ತನಾಗುತ್ತಾನೆ ಮತ್ತು ವೈವಾಹಿಕ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಜೊತೆಗೆ ದೀರ್ಘಾವಧಿಯ ಆಸೆಗಳು ಕೂಡ ಈಡೇರುತ್ತವೆ ಎನ್ನಲಾಗುತ್ತದೆ. 2. ದಾಸವಾಳದ ಹೂವು. ಶಿವಪುರಾಣದ ಪ್ರಕಾರ ಶಿವನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ತುಂಬ ಮಂಗಳಕರವಾಗಿದೆ. ಕೆಂಪು ಹೂವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಶಿವಮಂತ್ರವನ್ನು ಜಪಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. 3. ಮಲ್ಲಿಗೆ ಹೂವು. ಬಹಳ ದಿನಗಳಿಂದ ವಾಹನ ಕೊಳ್ಳುವ ಇಚ್ಛೆ ಇದ್ದರೂ ಅದಕ್ಕೆ ಆರ್ಥಿಕ ಸ್ಥಿತಿ ಬರದೇ ಇದ್ದರೆ ಮಹಾಶಿವರಾತ್ರಿಯ ದಿನ ಮಲ್ಲಿಗೆ ಹೂವುಗಳನ್ನು ಅರ್ಪಿಸಿ ಶಿವನನ್ನು ಪೂಜಿಸಬೇಕು. ಹೀಗೆ ಮಾಡುವುದರಿಂದ ನೀವು ವಾಹನ ಪಡೆಯುವ ಆಸೆಯನ್ನು ಪಡೆಯುತ್ತೀರಿ ಮತ್ತು ಶಿವನ ಕೃಪೆಯಿಂದ ಅದೃಷ್ಟ ಯಾವಾಗಲೂ ನಿಮ್ಮ ಪರವಾಗಿ ಇರುತ್ತದೆ. ಇದು ನಿಮಗೆ ಕೆಲಸ ಮಾಡುವಲ್ಲಿ ಯಶಸ್ಸನ್ನು ನೀಡುತ್ತದೆ. 4. ಗುಲಾಬಿ ಹೂವು. ಮಹಾಶಿವರಾತ್ರಿಯಂದು ಶಿವನಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸುವುದು ತುಂಬ ಶ್ರೇಯಸ್ಕರವಾಗಿದೆ. ಇದರಿಂದ ಒಬ್ಬರ ಆರೋಗ್ಯ ಸುಧಾರಿಸಿ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವಪೂಜೆಯ ಸಮಯದಲ್ಲಿ ಶಿವನಿಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಿ. 5. ಎಕ್ಕದ ಹೂವು. ಮಹಾಶಿವರಾತ್ರಿಯ ದಿನದಂದು ಪೂಜಿಸಿದರೆ ಎಕ್ಕದ ಹೂವು ಶಿವನ ಗಮನವನ್ನು ಸೆಳೆಯುತ್ತದೆ ಎಂದು ನಂಬಲಾಗಿದೆ. ಏಕೆಂದರೆ ಎಕ್ಕದ ಹೂವು ಶಿವನ ಮತ್ತೊಂದು ನೆಚ್ಚಿನ ಹೂವಾಗಿದೆ. ಈ ಹೂವನ್ನು ಶಿವನಿಗೆ ಅರ್ಪಿಸಿ ಪೂಜಿಸುವವನು ಶಿವನಿಗೆ ಪ್ರಿಯನಾಗುತ್ತಾನೆ. ಜೊತೆಗೆ ಈ ಎಕ್ಕದ ಹೂವು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಸಹ ಸಹಾಯ ಮಾಡುತ್ತದೆ. 6. ಅಗಸೆ ಮತ್ತು ಗಂಟೆ ಹೂವು. ಗಂಟೆ ಹೂವುಗಳಿಂದ ಶಿವನನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ನಾವು ಹೊಸ ಬಟ್ಟೆಗಳನ್ನು ಇತರರಿಂದ ಉಡುಗೊರೆಯಾಗಿ ಪಡೆದುಕೊಳ್ಳುತ್ತೇವೆ. ಅಗಸೆ ಬೀಜದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಒಬ್ಬ ವ್ಯಕ್ತಿಯು ಎಲ್ಲ ದೇವರುಗಳಿಗೂ ಪ್ರಿಯನಾಗುತ್ತಾನೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.